ಎಲ್ರಿಗೂ ನಮಸ್ಕಾರ. ವಸ್ತುಶಾಸ್ತ್ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಝೆಕ್ ಜೆಸ್ಟ್ರೀಮ್ ಫೋಲ್ಡಬಲ್ ಗಾರ್ಮೆಂಟ್ ಸ್ಟೀಮರ್ ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಬಂದು 220 ವಾಟ್ ಪವರ್ ಔಟ್ಪುಟ್ ನ ಕೊಡುತ್ತೆ. ಮತ್ತೆ ಇದರಲ್ಲಿರೋ ಟೆಕ್ನಾಲಜಿಯಿಂದ ನಾವು ನಮ್ಮ ಬಟ್ಟೆನ ವ್ರಿಂಕಲ್ ಫ್ರೀ ಸ್ಟೀಮ್ ಮಾಡ್ಕೋಬಹುದು. ಸೊ ಸ್ಲೀಕ್ ಮತ್ತೆ ಮಿನಿಮಲಿಸ್ಟ್ ಡಿಸೈನ್ ಜೊತೆ ಬಂದಿರೋ ಈ ಬಾಕ್ಸ್ ನ ನೀವು ನೋಡಬಹುದು. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಒಳಗಡೆ ನಿಮಗೆ ಸ್ಟೀಮರ್ ಯೂನಿಟ್, ಯೂಸರ್ ಮ್ಯಾನ್ಯುಯಲ್ ಮತ್ತೆ ವಾರಂಟಿ ಕಾರ್ಡ್ ಇದೆ. ಜೊತೆಯಲ್ಲಿ ಯಾವುದೇ ಎಕ್ಸ್ಟ್ರಾ ಬ್ರಷಸ್ ಅಥವಾ ಗ್ಲೌಸ್ ಅಥವಾ ಅಟ್ಯಾಚ್ಮೆಂಟ್ ಸಿಗಲ್ಲ. ಇದರ ಫಸ್ಟ್ ಇಂಪ್ರೆಷನ್ ನೋಡೋದಾದ್ರೆ ಇದರಲ್ಲಿ ಫೋಲ್ಡಿಂಗ್ ಆಪ್ಷನ್ ಇದೆ. ಫೋಲ್ಡ್ ಮಾಡಿದ್ಮೇಲೆ ಕಾಂಪ್ಯಾಕ್ಟ್ ಆಗಿ ಆಗುತ್ತೆ. ವೆಯ್ಟ್ ಬಂದು ಸುಮಾರು 250 ಗ್ರಾಮ್ ಇದೆ. ಅದಕ್ಕೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಈಸಿಯಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಮೊದಲು ಇದರ ಬಿಲ್ಡ್ ಕ್ವಾಲಿಟಿ ತಿಳ್ಕೊಳ್ಳೋಣ. ಇದ್ರ ಮೇಲೆ ಇರೋ ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಒಂದು LED ಇಂಡಿಕೇಟರ್, ಫೋಲ್ಡ್ ಲಾಕ್ ಮೆಕ್ಯಾನಿಸಮ್, ಇನ್ಲೆಟ್ ಕವರ್ ಜೊತೆ ವಾಟರ್ ಟ್ಯಾಂಕ್, ಜೊತೆಗೆ ಪವರ್ ಕಾರ್ಡ್ ಮತ್ತೆ ಸ್ಟೀಮ್ ವೆಂಟ್ಸ್ ಇರುತ್ತೆ. ಇದಿಷ್ಟು ನೀವು ಈ ಸ್ಟೀಮರ್ ಅಲ್ಲಿ ನೋಡಬಹುದು. ಈಗ ಈ ಪ್ರಾಡಕ್ಟ್ ನ ಸ್ಪೆಸಿಫಿಕೇಶನ್ಸ್ ನೋಡೋಣ. ಇದರಲ್ಲಿ 220 ವಾಟ್ ಪವರ್ ಔಟ್ಪುಟ್ ಸಿಗುತ್ತೆ ಮತ್ತೆ 150 ml ಟ್ಯಾಂಕ್ ಕೆಪಾಸಿಟಿ ಇದೆ. ಸೇಫ್ಟಿ ವೈಸ್ ನೋಡೋದಾದ್ರೆ ಇದು ISI ಸರ್ಟಿಫಿಕೇಶನ್ ಜೊತೆ ಓವರ್ ಹೀಟ್ ಪ್ರೊಟೆಕ್ಷನ್ ಮತ್ತೆ ಲೀಕ್ ಪ್ರೂಫ್ ಸೀಲ್ ಕೂಡ ಸಿಗುತ್ತೆ. ಈಗ ಇದನ್ನ ಟೆಸ್ಟ್ ಮಾಡೋದಾದ್ರೆ ಇದರಲ್ಲಿ 150 ml ನೀರ್ ಹಾಕ್ಬೇಕು. ಬಟ್ ಫುಲ್ ಫಿಲ್ ಅಪ್ ಮಾಡಬಾರ್ದು, ಸ್ವಲ್ಪ ಸ್ಪೇಸ್ ಬಿಟ್ಟಿರ್ಬೇಕು. ಆನ್ ಮಾಡಿದ ತಕ್ಷಣ 10 ರಿಂದ 20 ಸೆಕೆಂಡ್ ಅಲ್ಲಿ ಹೀಟ್ ಅಪ್ ಆಗೋಕೆ ಶುರು ಆಗುತ್ತೆ. ಕಂಟಿನ್ಯೂಸ್ ಮತ್ತೆ ಸ್ಟ್ರಾಂಗ್ ಸ್ಟೀಮ್ ಬರುತ್ತೆ. ಇಲ್ಲಿ ನಾನು ಡೆಮೋಗೆ ಅಂತ ಕಾಟನ್ ಶರ್ಟ್ ತಗೊಂಡಿದ್ದೀನಿ. ಆದ್ರೆ ಎಲ್ಲ ತರಹದ ಬಟ್ಟೆಗಳ ಮೇಲೂ ನೀವು ಇದನ್ನ ಯೂಸ್ ಮಾಡಬಹುದು. ವರ್ಟಿಕಲ್ ಮೋಡ್ ಅಲ್ಲಿ ಹ್ಯಾಂಗಿಂಗ್ ಐಟಮ್ಸ್ ನ ಮತ್ತೆ ಹಾರಿಜಾಂಟಲ್ ಮೋಡ್ ಅಲ್ಲಿ ಒಂದು ಸ್ಟ್ಯಾಂಡ್ ನ ಯೂಸ್ ಮಾಡಬಹುದು. ಮತ್ತೆ ಫುಲ್ ಟ್ಯಾಂಕ್ ಅಲ್ಲಿ 10 ರಿಂದ 12 ನಿಮಿಷ ಕಂಟಿನ್ಯೂಸ್ ಯೂಸ್ ಮಾಡಬಹುದು. ಈಗ ಇದರ ಪಾಸಿಟಿವ್ಸ್ ಗೆ ಬರೋದಾದ್ರೆ ಇದು ಕಾಂಪ್ಯಾಕ್ಟ್, ಫೋಲ್ಡಬಲ್ ಮತ್ತೆ ಟ್ರಾವೆಲ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಫಾಸ್ಟ್ ಆಗಿ ಹೀಟ್ ಅಪ್ ಆಗಿ ಡೀಸೆಂಟ್ ಸ್ಟೀಮ್ ಪವರ್ ಇರುತ್ತೆ. ಆಟೋ ಶಟ್ ಆಫ್ ಮತ್ತೆ ಲೀಕ್ ಪ್ರೂಫ್ ಡಿಸೈನ್ ನ ಹೊಂದಿರುತ್ತೆ. ಆದ್ರೆ ಟ್ಯಾಂಕ್ ನ ಫುಲ್ ಮಾಡಿದ್ರೆ ಈ ಡಿವೈಸ್ ಡ್ಯಾಮೇಜ್ ಆಗುತ್ತೆ. ಹಾಗೂ ಎಲ್ಲಾ ರೀತಿಯ ಫ್ಯಾಬ್ರಿಕ್ಸ್ ಜೊತೆ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವು ಇದರಲ್ಲಿ ಕಾನ್ಸ್ ನೋಡೋದಾದ್ರೆ ಚಿಕ್ಕ ಟ್ಯಾಂಕ್ ಇರೋದ್ರಿಂದ ಲಾಂಗರ್ ಸೆಷನ್ಸ್ ಗೆ ಫ್ರೀಕ್ವೆಂಟ್ ಫಿಲ್ಸ್ ಮಾಡಬೇಕಾಗಿರುತ್ತೆ. ಸ್ಟೀಮ್ ಸೆಟ್ಟಿಂಗ್ ಅಡ್ಜಸ್ಟ್ಮೆಂಟ್ ಇರಲ್ಲ. ಸಿಂಗಲ್ ಟೆಂಪರೇಚರ್ ಔಟ್ಪುಟ್ ನ ಕೊಡುತ್ತೆ. ಬರೀ ಟೆಂಪರರಿ ಮತ್ತೆ ಅರ್ಜೆಂಟ್ ಯೂಸ್ ಗೆ ಬಳಕೆ ಮಾಡ್ಕೋಬೇಕಾಗಿರುತ್ತೆ. ಟ್ಯಾಂಕ್ ನ ಜಾಸ್ತಿ ಫಿಲ್ ಮಾಡಿದಾಗ ಅಥವಾ ಟಿಲ್ಟ್ ಮಾಡಿದಾಗ ಸ್ವಲ್ಪ ಡ್ರಿಪ್ ಆಗಬಹುದು. ನೆಕ್ಸ್ಟ್ ನಾವು ಇದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಟಿಪ್ಸ್ ಏನು ಅನ್ನೋದು ನೋಡೋಣ. ಬಟ್ಟೆ ಮೇಲೆ ಮಾರ್ಕ್ಸ್ ಬರದೇ ಇರೋದಕ್ಕೆ ಡಿಸ್ಟಿಲ್ಡ್ ವಾಟರ್ ನ ಯೂಸ್ ಮಾಡೋದು ಸಜೆಸ್ಟೇಬಲ್. ಟ್ಯಾಂಕ್ ನ ಓವರ್ ಫಿಲ್ ಮಾಡಿದಿರಾ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ಲೆಟ್ ಫ್ಲಾಪ್ ನ ಫುಲ್ ಆಗಿ ಮುಚ್ಚಬೇಕು. ಸ್ವಿಚ್ ಆನ್ ಮಾಡಿದ್ಮೇಲೆ ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ ವಾಟರ್ ಡ್ರಿಪ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಇದನ್ನ ಅಪ್ರೈಟ್ ಪೊಸಿಷನ್ ಅಲ್ಲಿ ಇಟ್ಟಿರ್ಬೇಕಾಗಿರುತ್ತೆ. ಒಂದು ಹ್ಯಾಂಗರ್ ಮತ್ತೆ ಗ್ಲೌ ನ ಯೂಸ್ ಮಾಡಿದಾಗ ಗಾರ್ಮೆಂಟ್ ನ ಸ್ವಲ್ಪ ಎಳೆದು ಕ್ಲೀನ್ ಆಗಿ ಸ್ಟೀಮ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಫ್ರೀಕ್ವೆಂಟ್ ಯೂಸ್ ಮಾಡೋದಾದ್ರೆ ಅವಾಗವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಇದು ಯಾರ್ಯಾರಿಗೆ ಐಡಿಯಲ್ ಅಂದ್ರೆ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡೋರು, ಬಿಸಿ ಪ್ರೊಫೆಷನಲ್ಸ್ ಅಥವಾ ಸ್ಟೂಡೆಂಟ್ಸ್ ಗೆ, ಅಂದ್ರೆ ಐರನ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ನಮ್ಗೆ, ಸ್ವಲ್ಪ ಟಚ್ ಅಪ್ ಕೊಟ್ರೆ ಸಾಕು ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ. ನಮ್ಗೆ ಕಂಪ್ಲೀಟ್ ಪರ್ಫೆಕ್ಷನ್ ಅಲ್ಲಿ ಐರನ್ ಆಗಬೇಕು ಅಥವಾ ಜೀನ್ಸ್ ಮತ್ತೆ ಶರ್ಟ್ಸ್ ಅಂತಹ ಹೆವಿ ಕ್ಲಾತಿಂಗ್, ಹಂಗೆ ಹೆವಿ ಲಾಂಡ್ರಿ ಮಾಡೋರಿಗೆ ಇದು ಅಷ್ಟು ಹೆಲ್ಪ್ಫುಲ್ ಆಗಿ ಇರಲ್ಲ. ಒಟ್ಟಾರೆ 2000 ರೂಪೀಸ್ ಒಳಗಡೆ ಕ್ವಿಕ್ ಸ್ಟೀಮ್ ಮತ್ತೆ ಲೈಟ್ ವೇಟ್ ಆಗಿರ್ಬೇಕು ಮತ್ತೆ ಒಂದು ಕಾಂಪ್ಯಾಕ್ಟ್ ಟ್ರಾವೆಲ್ ಸ್ಟೀಮರ್ ಬೇಕು ಅನ್ನೋರಿಗೆ ಇದು ಒಳ್ಳೆ ಯೂಸೇಜ್ ನ ಕೊಡುತ್ತೆ. ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಿಂಕ್ಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ತರ ನಮ್ಮ ಹತ್ರ ಇನ್ನೊಂದು ಸ್ಟೀಮರ್ ಇದೆ. ಅದರ ಡೀಟೇಲ್ ರಿವ್ಯೂ ನೋಡಬೇಕು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು. ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.